ಅನಧಿಕೃತ ಕಟ್ಟಡ ನಿವೇಶನಗಳನ್ನು ಗುರುತಿಸಬೇಕಿದ್ದ ಪುರಸಭೆ ಕಟ್ಟಡವನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅನಧಿಕೃತವಾಗಿ ಆಸ್ತಿ ಪರಭಾರೆ ಮಾಡಿಕೊಳ್ಳದೆ ನಿರ್ಮಿಸಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಹಾಗಾದ್ರೆ ಈ ಪ್ರಕರಣ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಕುರಿತ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಬೆಳಗಾವಿಯಲ್ಲಿ ಪುರಸಭೆ ಕಟ್ಟಡವೇ ಅನಧಿಕೃತ. ತಮ್ಮ ಕಟ್ಟಡವನ್ನೇ ನೋಂದಣಿ ಮಾಡಿಕೊಳ್ಳದ ಪುರಸಭೆ ಸರ್ಕಾರದ ನಿರ್ದೇಶನದಂತೆ ಅನಧಿಕೃತ ಕಟ್ಟಡ ನಿವೇಶನ ಅಧಿಕೃತಗೊಳಿಸಿಕೊಳ್ಳಲು ಪುರಸಭೆಗಳಲ್ಲಿ ಈ ಖಾತಾ ದಾಖಲೆ ವಿತರಣೆ ಆರಂಭವಾಗಿದೆ. ಆದರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಪುರಸಭೆ ಕಟ್ಟಡವೇ ಅನಧಿಕೃತವಾಗಿರುವುದು ಮುಜುಗರಕ್ಕೆ ಕಾರಣವಾಗಿದೆ. 2013ರಲ್ಲಿ ಚಾಮರಾಜ ಪಾಟೀಲ್ ಎಂಬುವರ ಖಾಸಗಿ ಜಾಗದಲ್ಲಿ ಪುರಸಭೆ ಕಟ್ಟಡ ತಲೆ ಎತ್ತಿತ್ತು. ಆದರೆ ಈ ಬಗ್ಗೆ ಪುರಸಭೆಯ ರಿಜಿಸ್ಟರ್ನಲ್ಲೇ ದಾಖಲಾಗಿಲ್ಲ. ಸಾರ್ವಜನಿಕರ ನೀರಿನ ಕರ, ಖಾಲಿ ನಿವೇಶನ, ಮನೆ ಕರ ಸೇರಿದಂತೆ ವಿವಿಧ ಕಟ್ಟಡಗಳ ನೋಂದಣಿಗೆ ಒತ್ತಡ ಹಾಕುತ್ತಾ ಕೆಲವೊಮ್ಮೆ ದಂಡದ ಅಸ್ತ್ರ ಕೂಡ ಬಳಸುವ ಪುರಸಭೆ ಅಧಿಕಾರಿಗಳು ಕನಿಷ್ಠ ಪಕ್ಷ ತಮ್ಮ ಕಟ್ಟಡವನ್ನೇ ನೋಂದಣಿ ಮಾಡಿಕೊಳ್ಳದಿರುವುದು ನಾಗರಿಕ ವಲಯದಲ್ಲಿ ತಮಾಷೆ ಎನಿಸಿದೆ. ಎಸ್ಎಫ್ಸಿ 13ನೇ ಹಣಕಾಸು ಯೋಜನೆ ಶಾಸಕರು ಸಂಸದರ ಅನುದಾನ ಸೇರಿದಂತೆ ವಿವಿಧ ಯೋಜನೆಗಳಿಂದ ಹಣ ಸೇರಿಸಿ 1 ಕೋಟಿ ವೆಚ್ಚದಲ್ಲಿ 2012ರಿಂದ 13ರಲ್ಲಿ ಪುರಸಭೆ ಕಟ್ಟಡ ನಿರ್ಮಿಸಲಾಗಿತ್ತು. ಆದರೆ ಇದು ಅಕ್ರಮವಾಗಿದ್ದು ಖಾಸಗಿ ಜಾಗದಲ್ಲಿದೆ. ಈಗಾಗಲೇ 12 ವರ್ಷಗಳು ಕಳೆದಿದ್ದರೂ ಕಟ್ಟಡ ದಾಖಲಾಗಿಲ್ಲ. ಮೂಲ ಆಸ್ತಿ ಮಾಲೀಕರು ಒಂದು ವೇಳೆ ನ್ಯಾಯಾಲಯದ ಮೊರೆ ಹೋದಲ್ಲಿ ಕಟ್ಟಡವನ್ನು ಬಿಟ್ಟುಕೊಡುವ ಪ್ರಸಂಗವೂ ಬರಬಹುದಾದ ಸಾಧ್ಯತೆಗಳ ಬಗ್ಗೆ ಇದೀಗ ಚರ್ಚೆ ಶುರುವಾಗಿದೆ. ಈಗಾಗಲೇ ಈ ಆಸ್ತಿಯು CTS ನಂಬರ್ 2396 ಅಂತ ದಾಖಲಿದ್ದು ಸಿಟಿ ಸರ್ವೆದಲ್ಲಿ ಈ ಆಸ್ತಿಗೆ ಸಂಬಂಧಪಟ್ಟ ಪುರಸಭೆ ಹೆಸರಿನಲ್ಲಿ ಯಾವುದೇ ದಾಖಲೆ ಇರುವುದಿಲ್ಲ. ಇನ್ನು ಮುಂದೆ ದಾಖಲು ಮಾಡಿಕೊಡಬೇಕಾದರೆ ಮೂಲ ಮಾಲೀಕರ ಹೆಸರಿನಿಂದ ಇರುವುದರಿಂದ ಇಲ್ಲಿರುವಂಥ ಅಧಿಕಾರಿಗಳಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿಯೂ ಇಲ್ಲ. ಇದು ಬೇರೆದವರ ಹೆಸರಲ್ಲೇ ಇರೋದರಿಂದ ಇದನ್ನು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದು ಅವರು ಪರಿಶೀಲನೆ ಮಾಡಬೇಕಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪುರಸಭೆ ಕಟ್ಟಡವನ್ನ ಸರಿಯಾದ ದಾಖಲಾತಿ ಇಲ್ಲದೆ ನಿರ್ಮಾಣ ಮಾಡಿದ್ದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ. ಒಂದು ವೇಳೆ ಮೂಲ ಮಾಲೀಕರು ಈ ಕುರಿತು ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ರೆ ಪುರಸಭೆ ಕಟ್ಟಡ ಮೂಲ ಮಾಲೀಕನ ಹೆಸರಿಗಾದರೂ ಅಚ್ಚರಿ ಪಡಬೇಕಿಲ್ಲ. ಚೇತನ, ಪಬ್ಲಿಕ್ ಟಿವಿ, ಚಿಕ್ಕೋಡಿ.